ಓಕೆ, ಇವತ್ತು ನಾವು ಈ ಒಂದು ಪ್ಯಾರಾಗ್ರಾಫನ್ನು ಓದೋಣ. ಕೂತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ ಇಲ್ಲಿಂದ ಹೇಳ್ತಾನೆ ಓದ್ಬೇಕು. ಓಕೆ, ಓದೋನೀಗ. ಈರಣ್ಣ ಕದಾಡಿ, MP and BJP leader, has urged the state government to announce the division of Belagavi district before the union government start census work. ಸೊ ಈರಣ್ಣ ಗಡಾದಿ, ಇಲ್ಲಿ ಕಾಮ ಐತಿ. ಸೊ ಈ ಸಬ್ಜೆಕ್ಟ್ ಇದೆ ಯಾವುದು? ಈರಣ್ಣ ಗಡಾದಿ ಸಬ್ಜೆಕ್ಟ್. ಏನು ನಾನು ಈರಣ್ಣ ಗಡಾದಿ MP ಆ್ಯಂಡ್ BJP ಲೀಡರ್, ಕಾಮ ಮುಗಿತಿಲ್ಲಿ. ಸೊ MP ಮತ್ತು BJP ಲೀಡರ್ ಅದಲ್ಲ, ಈರಣ್ಣ ಗಡಾದಿ ಆ್ಯಸ್ ಅರ್ಜ್ಡ್ ಅಂದ್ರೆ ಒತ್ತಾಯಿಸೋದು. ಸೊ ಸಬ್ಜೆಕ್ಟ್ ಇದೆ, ಆ್ಯಸ್ ಅರ್ಜ್ಡ್ ವರ್ಬ. ಇನ್ನು ಇಲ್ಲಿಂದ ಹೇಳ್ತಾನೆ ಎಲ್ಲ ಆಬ್ಜೆಕ್ಟ್ ಇದೆ, ಇಲ್ಲಿಂದ ಹೇಳ್ತಾನೆ. ಅವೇನು ಒತ್ತಾಯಿಸ್ತಾನವ? ಯಾರು ಒತ್ತಾಯಿಸ್ತಾನವ? ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಅರ್ಜ್ಡ್ ದ ಸ್ಟೇಟ್ ಗೌರ್ಮೆಂಟ್. ಎದಕ್ಕೆ? ಟು ಪ್ರಿಪೋಸಿಷನ್ ಟು ಅನೌನ್ಸ್ ದ ಡಿವಿಷನ್ ಆಫ್ ಬೆಳಗಾವಿ ಡಿಸ್ಟಿಕ್. ಬೆಳಗಾವಿ ಡಿಸ್ಟಿಕ್ದ ಡಿವಿಷನ್ ಮಾಡ್ರಿ ಅಂತ ಅವ ಒತ್ತಾಯಿಸಿದಾನೆ. ಯಾರಿಗೆ? ಸ್ಟೇಟ್ ಗೌರ್ಮೆಂಟಿಗೆ. ಬಿಫೋರ್ ಅಂದ್ರೆ ಮುಂಚೆ, ಅದ್ರ ಮುಂಚೆ ಬಿಫೋರ್ ದ ಯೂನಿಯನ್ ಗವರ್ನಮೆಂಟ್ ಸ್ಟಾರ್ಟ್ಸ್ ದ ಸೆನ್ಸಸ್ ವರ್ಕ್. ಯೂನಿಯನ್ ಗವರ್ನಮೆಂಟ್ ಸೆನ್ಸಸ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಬೆಳಗಾವಿ ಡಿವಿಷನನ್ನು, ಬೆಳಗಾವಿ ಡಿಸ್ಟಿಕ್ಕನ್ನು ಡಿವಿಷನ್ ಮಾಡುವ ಕುರಿತ ಅನೌನ್ಸ್ ಮಾಡಿರಿ ಅಂತ ಒತ್ತಾಯಿಸ್ತಾನೆ. ಯಾರಿಗೆ? ಸ್ಟೇಟ್ ಗೌರ್ಮೆಂಟಿಗೆ. ಯಾರು? ಈರಣ್ಣ ಕದಾಡಿ. ಓಕೆ, ನೆಕ್ಸ್ಟ್ ಎಲ್ಲಿ ನಿಲ್ತಾನೆ ಐತಿ ಓದೋಣ ಸಲ ಗೊತ್ತಿ ಏನು ಕೊಟ್ಟ ಅಂತ. ಓಕೆ, ಇಲ್ಲಿ ನೋಡ. ದ ಯೂನಿಯನ್ ಗವರ್ನಮೆಂಟ್ ಹ್ಯಾಸ್ ರಿಟರ್ನ್ ಟು ಆಲ್ ಸ್ಟೇಟ್ ಗವರ್ನಮೆಂಟ್ಸ್ ದ್ಯಾಟ್ they should announce the district and taluk boundaries by December 31 before the census work begins. It will freeze all boundaries by that day, and the state government will not be able to announce district division anytime soon, Mr. Kadadi told reporters in Belagavi on Wednesday. ಸೊ ಹಿಂಗೆ ಕೊಟ್ಟ ಅಂದ್ರೆ ಇದ್ದಿದ್ದಂಗೆ ಹೇಳಿದಾರೆ. ಅಂದರೆ ಹಿಂಗೆ ಕೊಟ್ರನ್ಕೋ, ಹಿಂಗೆ ಫಸ್ಟ್ ಸ್ಟ್ರೋಫಿ, ಎರಡು ಫಸ್ಟ್ ಸ್ಟ್ರೋಫಿ ಇಲ್ಲಿ, ಎರಡು ಫಸ್ಟ್ ಇಲ್ಲಿ ಕೊಟ್ರನ್ಕೋ, ಇದ್ದಂಗೆ ಬರೆದ್ಬಿಡೋದು. ಏನು ಹೇಳ್ತಾನಂದ್ರೆ ಅವ, ದ ಯೂನಿಯನ್ ಗವರ್ನಮೆಂಟ್ ಸಬ್ಜೆಕ್ಟ, ಯೂನಿಯನ್ ಗವರ್ನಮೆಂಟ್ ಆ್ಯಸ್ ರಿಟರ್ನ್ ವರ್ವ, ಯೂನಿಯನ್ ಗೌರ್ಮೆಂಟ ಬರ್ದೈತಿ ಅಂತ. ಏನು ಬರ್ದೈತಿ? ಆ್ಯಸ್ ರಿಟರ್ನ್ ಏನು? ಟು ಆಲ್ ಸ್ಟೇಟ್ ಗೌರ್ಮೆಂಟ್ಸ್, ಎಲ್ಲ ಸ್ಟೇಟ್ ಗೌರ್ಮೆಂಟ್ಗೆ ಯೂನಿಯನ್ ಗೌರ್ಮೆಂಟ ಬರ್ದೈತಿ. ಏನು? ದ್ಯಾಟ್ ಕಂಜಂಕ್ಷನ್. ಏನು ಬರ್ದೈತಿ? ದ್ಯಾಟ್ ದೇ ಶುಡ್ ಅನೌನ್ಸ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕ್ ಬೌಂಡ್ರೀಸ್ ಬೈ December 31. ದೇ ಅಂದ್ರೆ ಅದ್ರ ಬಾಜುಕೇನೈತಿ? ಸ್ಟೇಟ್ ಗೌರ್ಮೆಂಟ್. ಸೊ ಸ್ಟೇಟ್ ಗೌರ್ಮೆಂಟ್ ಶುಡ್ ಅನೌನ್ಸ್. ದೇ ಸಬ್ಜೆಕ್ಟ, ಶುಡ್ ಅನೌನ್ಸ್ ಇಲ್ಲ ವರ್ಬ್ ಇದೆ, ಉಳ್ಕಿದೆಲ್ಲ ಆಬ್ಜೆಕ್ಟ. ಏನು ಅನೌನ್ಸ್ ಮಾಡಬೇಕು? ದ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕಾ ಬೌಂಡ್ರೀಸ್ ಬೈ December 31. ಡಿಸೆಂಬರ್ 31 ತನಕ ನಿಮ್ಮದು ಡಿಸ್ಟ್ರಿಕ್ಟ್ ಎಷ್ಟಿರ್ತಾವೆ ಮತ್ತು ತಾಲೂಕು ಎಷ್ಟಿರ್ತಾವೆ ಅದ್ರ ಬೌಂಡ್ರಿಯನ್ನು ನಂಗೆ ಹೇಳಬೇಕು ಅಂತ ಯೂನಿಯನ್ ಗೌರ್ಮೆಂಟ್ ಒಂದು ಲೆಟ್ರ್ ಬರೆದೈತಿ. ಇದಕ್ಕೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ದವ್ರಿಗೆ. ನೆಕ್ಸ್ಟ್, ಬಿಫೋರ್ ದ ಸೆನ್ಸಿಸ್ ಬಿಗಿನ್ಸ್. ಓಕೆ, ಸೆನ್ಸಿಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಜನಗಣತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು? ನಿಮ್ಮದು ಎಷ್ಟು ತಾಲೂಕು ಜಿಲ್ಲಾ ಅದರ ಅದರ ಬೌಂಡ್ರೀಸ್ನ ನನಗೆ ಹೇಳಬೇಕು ಅಂತ ಯೂನಿಯನ್ ಗೌರ್ಮೆಂಟ್ ಎಲ್ಲ ಸ್ಟೇಟ್ ಗೌರ್ಮೆಂಟ್ದವ್ರಿಗೆ ಲೆಟ್ರ್ ಅಂದ್ರೆ ಒಂದು ಬರೆದು ಹೇಳಿತಿ. ಓಕೆ, ನೆಕ್ಸ್ಟ್ ಇಲ್ಲ. ಇಟ್ ವಿಲ್ ಫ್ರೀಸ್ ಆಲ್ ಬೌಂಡ್ರೀಸ್ ಬೈ ದ್ಯಾಟ್ ಡೇ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್ ವಿಲ್ ನಾಟ್ ಬಿ ಏಬಲ್ ಟು ಅನೌನ್ಸ್ ದ ಡಿಸ್ಟ್ರಿಕ್ಟ್ ಡಿವಿಷನ್ ಎನಿ ಟೈಮ್ ಸೂನ್. ಸೊ ಇಟ್ ವಿಲ್ ಫ್ರೀಸ್ ಆಲ್ ಬೌಂಡ್ರೀಸ್ ಬೈ ದ್ಯಾಟ್ ಡೇ. ಇಟ್ ಅಂದರೆ ಏನು? ಸ್ಟೇಟ್ ಯೂನಿಯನ್ ಗೌರ್ಮೆಂಟ್. ಯೂನಿಯನ್ ಗೌರ್ಮೆಂಟ್ ವಿಲ್ ಫ್ರೀಸ್ ಆಲ್ ಬೌಂಡ್ರೀಸ್ ಬೈ ದ್ಯಾಟ್ ಡೇ. December 31 ಅದು ಫ್ರೀಸ್ ಮಾಡಿಬಿಡ್ತೈತಿ, ಲಾಕ್ ಮಾಡಿಬಿಡ್ತೈತಿ ಅಂತ. ಏನೇನು ಬೌಂಡ್ರೀಸ್ಗಳನ್ನು ಡಿವಿಷನ್ ಮಾಡೋದು ಲಾಕ್ ಮಾಡ್ತೈತಿ ಅಂತ. ಸೊ ನಿಮ್ದು ಏನಿದ್ರು December 31 ನೀವು ನಿಮ್ದು ಏನೇನೈತಿ ಬೌಂಡ್ರೀಸನ್ನು ನೀವು ಚೇಂಜ್ ಮಾಡ್ಕೋಬೋದು. ಇಟ್ ವಿಲ್ ಫ್ರೀಸ್ ಆಲ್ ಬೌಂಡ್ರೀಸ್ ಬೈ ದ್ಯಾಟ್ ಅಂದರೆ ಆ ಡೇಟ್ ಬಂದ ಮೇಲೆ ಎಲ್ಲ ಲಾಕ್ ಮಾಡ್ತೈತಿ. ನೀವೇನು ಕೊಟ್ಟಿರ್ತಾರಲ್ಲ ಬೌಂಡ್ರೀಸ, ತಾಲೂಕು, ಡಿಸ್ಟಿಕ್ ಅಷ್ಟು ಅದು ಜನಗಣತಿ ಮಾಡ್ತೈತಿ.
and the state government will not be able to announce the district division of any time. And ಇಲ್ಲಿ ಇದು conjunction the state government subject the state government will not be able verb ಸ್ಟೇಟ್ ಗೌರ್ಮೆಂಟ್ ವಿಲ್ ನಾಟ್ ಬಿ ಏಬಲ್ ಹಂಗೆ ಮಾಡೋಕ್ಕಾಗಿಲ್ಲ ಅಂತ ಏನು ಟು ಅನೌನ್ಸ್ ದ ಡಿಸ್ಟ್ರಿಕ್ಟ್ ಡಿವಿಷನ್ ಎನಿ ಟೈಮ್ ಸೂನ್. ಡಿಸ್ಟ್ರಿಕ್ಟ್ ಡಿವಿಷನನ್ನು ನಾವು ಡಿಸ್ಟ್ರಿಕ್ಟನ್ನು ಡಿವಿಷನ್ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ಗೆ ಆಗಂಗಿಲ್ಲ. ಯಾವಾಗ ಡಿಸೆಂಬರ್ 31 ಆದಮೇಲೆ. ಏನು ಮಾಡಿದ್ರು ಡಿಸೆಂಬರ್ 31 ಮಾಡಬೇಕು. ಮಿಸ್ಟರ್ ಕಡಾದಿ ಟೋಲ್ಡ್ ರಿಪೋರ್ಟರ್ಸ್. ಸೊ ಇದೆಲ್ಲ ಯಾರು ಹೇಳಿದ್ರು? ಮಿಸ್ಟರ್ ಕಡಾದಿ. ಯಾರಿಗೆ? ರಿಪೋರ್ಟರ್ಸ್ಗೆ. ಎಲ್ಲಿ? ಇನ್ ಬೆಳಗಾವಿ ಆನ್ ವೆನಸ್ಡೇ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಿಪರೇಷನ್ಸ್ ಫಾರ್ ದ ಸೆನ್ಸಸ್. ಓಕೆ, ಪ್ರಿಪ್ರೇಷನ್ ಏನು ಇನ್ನೊಂದು ಓದ್ಕೋಬೇಕಲ್ಲ ಅವಲೇ ಓದ್ಕೊಡಿ ಕೂಡ. ಓಕೆ, ಇಲ್ಲಿ ಬಿಟ್ಟದೇನು ಇಲ್ಲಿ ಸಾರಿ ಇದು ಮಿಸ್ಟರ್ ಕಡಾದಿ. ಓಕೆ, ಮಿಸ್ಟರ್ ಕಡಾದಿ ಏನಾಯ್ತು? ಹೂ ಹೇಲ್ಸ್ ಫ್ರಮ್ ಕಲ್ಲೋಲಿ. ಇದೇನಿಲ್ಲ ಅದ ಹೇಲ್ಸ್ ಫ್ರಮ್ ಅಂದರೆ ಎಲ್ಲಿಂದ ಬಂದಾರು ಅಂತ ಇದೊಂದು ತೋರಿಸೋದಿದೆ. ಹೇಲ್ಸ್ ಫ್ರಮ್ ಅಂದ್ರೆ ಅರ್ಥ ಆಯ್ತಾ? ಸೊ ಹೂ ಹೇಲ್ಸ್ ಫ್ರಮ್ ಕಲ್ಲೋಲಿ ವಿಲೇಜ್ ನಿಯರ್ ಗೋಕಾಕ್. ಸೊ ಓದ್ಕೋಬೇಕಲ್ಲ ಎಲ್ಲ. ಮಿಸ್ಟರ್ ಕಡಾದಿ ಹೂ ಹೇಲ್ಸ್ ಫ್ರಮ್ ಕಲ್ಲೋಲಿ ವಿಲೇಜ್ ನಿಯರ್ ಗೋಕಾಕ್ ಆ್ಯಂಡ್ ಸೇಡ್ ದ್ಯಾಟ್ he strongly demanded that the state government finalize the division of Belgavi district before 31st, as any delay beyond that could push the matter back by several years owing to the census of 2027. So Mr. Kadadi, who hails from Kalloli village near Gokak, Kalloli village ಐತಿ ಗೋಕಾಕ್ದಾಗ, ಅಲ್ಲಿಂದ ಬಂದವ ಯಾವ? ಕಡಾದಿ. ಓಕೆ, ಸೇಡ್ ಹೇಳಿದ ಏನು? ಮಿಸ್ಟರ್ ಕಡಾದಿ ಸೇಡ್ ಏನು? ದ್ಯಾಟ್ ಅಂದ್ರೆ ಕಂಜಂಕ್ಷನ್. ಏನು ಹೇಳಿದ? ಓಕೆ, ಈ ಸ್ಟ್ರಾಂಗ್ಲಿ ಡಿಮಾಂಡೆಡ್. ಅವ ಸ್ಟ್ರಾಂಗ್ಲಿ ಡಿಮಾಂಡ್ ಮಾಡ್ಯಾನಂತ. ನನ್ನ ಬೇಡಿಕೆ ಫುಲ್ ಅವ್ನ ಬೇಡಿಕೆ ಐತಿ. ಏನು ಬೇಡಿಕೆ ಐತಿ ಅಂದ್ರೆ ದ್ಯಾಟ್ ಮತ್ತೊಂದು ಕಂಜಂಕ್ಷನ್ ದ್ಯಾಟ್ ದ ಸ್ಟೇಟ್ ಗೌರ್ಮೆಂಟ್ ಫೈನಲೈಸ್ ದ ಡಿವಿಷನ್ ಆಫ್ ಬೆಳಗಾವಿ ಡಿಸ್ಟಿಕ್ ಬಿಫೋರ್ 31st ಡಿಸೆಂಬರ್. ಅವನದೇನೈತಿ? ಒಂದು ಸ್ಟ್ರಾಂಗ್ ಡಿಮಾಂಡ್ ಅಂದ ದ ಸ್ಟೇಟ್ ಗೌರ್ಮೆಂಟ್ ಸಬ್ಜೆಕ್ಟ್ ಟು ಫೈನಲೈಸ್ ವರ್ಬು. ಸೊ ಸ್ಟೇಟ್ ಗೌರ್ಮೆಂಟ್ ಫೈನಲೈಸ್ ಮಾಡಬೇಕಂತ ಏನು? ದ ಡಿವಿಷನ್ ಆಫ್ ಬೆಳಗಾವಿ ಡಿಸ್ಟಿಕ್ ಬಿಫೋರ್ 31st ಡಿಸೆಂಬರ್. 31 ಡಿಸೆಂಬರ್ ಒಳಗೆ ಬೆಳಗಾವಿ ಡಿಸ್ಟಿಕ್ದ ಡಿವಿಷನ್ ಆಗಬೇಕಂತ ಅವಂದ ಒಂದು ದೊಡ್ಡ ಬೇಡಿಕೆ ಐತಿ. ಓಕೆ, ಆ್ಯಸ್ ಎನಿ ಡಿಲೇ ಬಿಯಾಂಡ್ ದ್ಯಾಟ್ ಏನಿದೆ ಸ್ವಲ್ಪ ಡಿಲೇ ಆತಪ್ಪ. ಓಕೆ, 31 ಡಿಸೆಂಬರ್ ಆದಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ that could push the matter back by several years. ಮತ್ತು ಅದನ್ನು ಡಿವಿಷನ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ವರ್ಷ ಬೇಕಾಕೈತಿ ಅಂತ ಹೇಳತ್ತ ನಾವು. ಓನಿಂಗ್ ಟು ಅಂದ್ರೆ ಡ್ಯೂ ಟು ಸೆನ್ಸಸ್ 2027 2027 ಸೆನ್ಸಸ್ ಕಾರಣದಿಂದ ಇದೊಂದು ಮ್ಯಾಟ್ರ್ ಆಗೋದು ಸಂಭವ ಐತಿ. ಯಾಕಂದರೆ ಅವ್ರು 31 ಡಿಸೆಂಬರ್ ಒಳಗೆ ಮಾಡಲಿಲ್ಲ ಅಂದರೆ ಅದು ಮತ್ತು ಭಾಳ ವರ್ಷ ಬೇಕಾಗತ್ತಲ್ಲ, ಮತ್ತು ಇನ್ನೊಮ್ಮೆ ಡಿವಿಷನ್ ಮಾಡೋಕ್ಕಂತ ಅಲ್ಲಿ ಹೇಳತ್ತಾನ ಯಾವ? ಕಡಾದಿ. ಅಷ್ಟೆ. ನೆಕ್ಸ್ಟ್ ಇಲ್ಲಿ ಪ್ರಿಪರೇಷನ್ ಫಾರ್ ದ ಸೆನ್ಸಸ್ ಹ್ಯಾವ್ ಆಲ್ರೆಡಿ ಬಿಗನ್. ಒನ್ಸ್ ದ ಎನ್ಯುಮರೇಷನ್ ಬ್ಲಾಕ್ಸ್ ಆರ್ demarcated, changes to administration boundaries will not be allowed until the completion of the census, he said. So preparation for the census, preparations ಏನು ಸಬ್ಜೆಕ್ಟು, ಫಾರ್ ದ ಸೆನ್ಸಸ್ ಏನು ಪ್ರಿಪರೇಷನ್ ಪ್ಲಸ್ ಸಬ್ಜೆಕ್ಟು. ಸೊ ಪ್ರಿಪರೇಷನ್ಸ್ ಹ್ಯಾವ್ ಆಲ್ರೆಡಿ ಬಿಗನ್. ಪ್ರಿಪರೇಷನ್ ಸ್ಟಾರ್ಟ್ ಆಗಿದಾವಂತೆ, ಯಾವ ರೀತಿ ಜನಗಣತಿ ಮಾಡಬೇಕು ಅದೆಲ್ಲ. ಸೊ ಒನ್ಸ್ ದ ಎನ್ಯುಮರೇಷನ್ ಬ್ಲಾಕ್ಸ್ ಆರ್ ಡಿಮಾರ್ಕೆಡ್. ಎನ್ಯುಮರೇಷನ್ ಬ್ಲಾಕ್ಸ್ ಅಂದರೆ ಎನಿಸೋದು. ಓಕೆ, ಏನು ಎನಿಸೋದು? ಡಿಮಾರ್ಕೆಡ್ ಅಂದ್ರೆ ಏರಿಯಾನ ಎನಿಸೋದು. ಒಂದು ಸಲ ಒನ್ಸ್ ಅದು ಏರಿಯಾ ಸ್ಟಾರ್ಟ್ ಆಯ್ತಂದ್ರೆ
ಚೇಂಜಸ್ ಟು ಅಂದ್ರೆ ಏರಿಯಾ ಬೌಂಡ್ರೀಸ್ ಎನಿಸೋದು ಒಮ್ಮೆ ಸ್ಟಾರ್ಟ್ ಆಯ್ತು ಅಂದ್ರೆ ಚೇಂಜಸ್ ಟು ಅಡ್ಮಿನಿಸ್ಟ್ರೇಷನ್ ಬೌಂಡ್ರೀಸ್ ವಿಲ್ ನಾಟ್ ಬಿ ಅಲೌಡ್. ಅದು ಒಮ್ಮೆ ಸ್ಟಾರ್ಟ್ ಆದ್ರೆ ಚೇಂಜಸ್ ಮಾಡೋದು ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಬೌಂಡ್ರೀಸ್ದಾಗ. ಸೊ ಚೇಂಜಸ್ ಏನಿಲ್ಲಿ ಸಬ್ಜೆಕ್ಟು. ಚೇಂಜಸ್ ವಿಲ್ ನಾಟ್ ಬಿ ಅಲೌಡ್ ಎಲ್ಲಿ ಚೇಂಜಸ್ ಮಾಡೋದು ಅಡ್ಮಿನಿಸ್ಟ್ರೇಷನ್ ಬೌಂಡ್ರೀಸ್ದಾಗ ಚೇಂಜಸ್ ಮಾಡೋದು ವಿಲ್ ನಾಟ್ ಬಿ ಅಲೌಡ್ ಸಬ್ಜೆಕ್ಟ್ ವಿಲ್ ನಾಟ್ ಬಿ ಅಲೌಡ್. ಸೊ ಈಗ ಆಲ್ರೆಡಿ ಸೆನ್ಸಸ್ ಪ್ರಿಪ್ರೇಷನ್ ಏನಾಗೈತಿ ಸ್ಟಾರ್ಟ್ ಆಗೈತಿ. ಒಂದು ಸಲ ಅವ್ರು ಏನಾರೇ ಏರಿಯಾಸ್ ಡಿಮಾರ್ಕೆಟೆಡ್ ಅಂದ್ರೆ ಏರಿಯಾಸನ್ನು ಕೌಂಟ್ ಮಾಡೋದು ಒಮ್ಮೆ ಸ್ಟಾರ್ಟ್ ಆಯ್ತಂದ್ರೆ ಚೇಂಜಸ್ ಏನು ಮಾಡೋಂಗಿಲ್ಲ, ಅಲೋ ಮಾಡೋಂಗಿಲ್ಲ. ಚೇಂಜಸ್ ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಬೌಂಡ್ರೀಸ್ದಾಗ ಚೇಂಜಸ್ ಆಗೋದು ಅಲೋ ಮಾಡೋಕ್ಕಾಗಂಗಿಲ್ಲ ಅಂಟಿಲ್ ದ ಕಂಪ್ಲೀಷನ್ ಆಫ್ ದ ಸೆನ್ಸಸ್ ಮುಗಿಯೋತನ ಆ ರೀತಿ ನಮ್ಗೆ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳತ್ತಾರೆ. ಓಕೆ, ಯಾರು ಕಡಾದಿ ಅವರು. ಈ ಸೈಡ್ ಅಂದರೆ ಯಾರು ಈರಣ್ಣ ಕಡಾದಿ ಸೈಡ್. ಓಕೆ, ನೆಕ್ಸ್ಟ್ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್. Belagavi is the largest district by population and one of the largest in size. It needs to be divided for administrative convenience and focused development. The district of nearly 60 lakh population with 18 assembly seats and 506 gram panchayats has one deputy commissioner, one superintendent of police and one Jilla Panchayat CEO. Multiple officers with smaller jurisdiction will be able to a far better job, he said. ಸೊ ಏನಾಗತ್ತೈತೆ ಅಂದರೆ ಇಲ್ಲಿ ಬೆಳಗಾವಿ ಈಸ್ ದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಬೈ ಪಾಪ್ಯುಲೇಷನ್. ಬೆಳಗಾವಿ ಏನೈತಿ ಸಬ್ಜೆಕ್ಟು ಈಸ್ ಅನ್ನೋದಿಲ್ಲಿ ಆಸ್ ಅ ಮೇನ್ ವರ್ಬ್ ಆಗಿ ವರ್ಕ್ ಆಗತೈತಿ. ಯಾವುದು ಈಸ್ ದ ಮೇನ್ ವರ್ಬ್ ಇಲ್ಲಿ ಈಸ್. ಸೊ ಬೆಳಗಾವಿ ಈಸ್ ದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಬೈ ಪಾಪ್ಯುಲೇಷನ್ ನೋಡಿದ್ರೆ ಬೆಳಗಾವಿ ನಮ್ಮ ರಾಜ್ಯದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಟ್ ಅದು. ಆ್ಯಂಡ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ಸೈಜ್ದಾಗ ಕೂಡ ಅದು ಲಾರ್ಜೆಸ್ಟ್ ಐತಿ, ಪಾಪ್ಯುಲೇಷನ್ದಾಗ ಕೂಡ ಅದು ಲಾರ್ಜೆಸ್ಟ್ ಐತಿ. ಯಾವುದು ಬೆಳಗಾವಿ. ಓಕೆ, ಇಟ್ ನೀಡ್ಸ್ ಟು ಬಿ ಡಿವೈಡೆಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಆ್ಯಂಡ್ ಫೋಕಸ್ ಡೆವಲಪ್ಮೆಂಟ್. ಅದಕ್ಕಾಗಿ ಅಂದರೆ ಪಾಪ್ಯುಲೇಷನ್ದಾಗ ಹೆಚ್ಚಿಗೆ ಐತಿ ಮತ್ತು ಸೈಜ್ ಹೆಚ್ಚಿಗೆ ಐತಿ. ಯಾವುದು ಬೆಳಗಾವಿ. ಅದಕ್ಕಾಗಿ ಇಟ್ ನೀಡ್ಸ್ ಟು ಬಿ ಡಿವೈಡೆಡ್. ಇಟ್ ಸಬ್ಜೆಕ್ಟ ನೀಡ್ಸ್ ಟು ಬಿ ಏನೈತಿಲ್ಲ ಇಲ್ಲಿ ಹಂಗೆ ಆಗಬೇಕು ಅಂತ ತೋರಿಸ್ಕೊಡುವಂಥ ಪ್ರೇಸ್ ಇದು. ಇಟ್ ನೀಡ್ಸ್ ಟು ಬಿ ಡನ್ ಅಂತ ಕೊಡ್ತಾರಲ್ಲ ಹಿಂಗೆ. ಸೊ ಇಟ್ ನೀಡ್ಸ್ ಟು ಬಿ ಡಿವೈಡೆಡ್. ಅದು ಡಿವೈಡ್ ಆಗೋದು ಬೇಕಾಗಿತ್ತು ಅಂತ. ಇದಕ್ಕೋಸ್ಕರ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಆ್ಯಂಡ್ ಫೋಕಸ್ ಡೆವಲಪ್ಮೆಂಟ್. ಫಾರ್ ಪ್ರಿಪೋಸಿಷನ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಆ್ಯಂಡ್ ಫೋಕಸ್ ಡೆವಲಪ್ಮೆಂಟ್. ಅಡ್ಮಿನಿಸ್ಟ್ರೇಟಿವ್ಗೆ ಕನ್ವೀನಿಯನ್ಸ್ ಅವ್ರು ಚಲೋ ಆಗ್ಬೇಕು ಅಂದರೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಚಲೋ ಆಗಬೇಕಲ್ಲ, ಅದಕ್ಕೋಸ್ಕರ ಮತ್ತು ಡೆವಲಪ್ಮೆಂಟ್ಗೋಸ್ಕರ ಬೆಳಗಾವಿದ ಡಿವಿಷನ್ ಮಾಡೋದು ಆಗಬೇಕು ಅಂತ ಹೇಳಾಗತ್ತೈತಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ದ ಡಿಸ್ಟ್ರಿಕ್ಟ್ ಆಫ್ ನಿಯರ್ಲಿ 60 lakh ಪಾಪ್ಯುಲೇಷನ್. ಆ ಡಿಸ್ಟ್ರಿಕ್ಟ್ ಏನೈತಿಲ್ಲ ಬೆಳಗಾವಿ ಡಿಸ್ಟ್ರಿಕ್ಟ್ ಇದರಿಂದ ಕೂಡೈತದ ಆಫ್ ಅಂದರೆ ಪಾಪ್ಯುಲೇಷನ್ ಆಫ್ ನಿಯರ್ಲಿ 60 lakh ಪಾಪ್ಯುಲೇಷನ್, 60 ಲಕ್ಷ ಪಾಪ್ಯುಲೇಷನ್ ಐತಿ. ವಿತ್ 18 ಅಸೆಂಬ್ಲಿ, 18 ಅಸೆಂಬ್ಲಿ ಇದಾವು, 506 ಗ್ರಾಮ ಪಂಚಾಯತ್ ಇದಾವು. ಸೊ ಆ್ಯಸ್ ಏನೈತಿಲ್ಲ ಇದ್ರ ಸಬ್ಜೆಕ್ಟ್ ಯಾವುದಪ್ಪ ಈಗ ದ ಡಿಸ್ಟ್ರಿಕ್ಟ್ ಆಫ್ ಇಂದ ಪಂಚಾಯತ್ನ ಎಲ್ಲ ಒಬ್ಜೆಕ್ಟ್ ಅದು. ಸೊ ಆ್ಯಸ್ ಇನ್ ಸಬ್ಜೆಕ್ಟ್ ನೋಡಿ ದ ಡಿಸ್ಟ್ರಿಕ್ಟ್ ಹ್ಯಾಸ್ ಒನ್ ಡೆಪ್ಯೂಟಿ ಕಮಿಷನರ್. ಆ ಡಿಸ್ಟ್ರಿಕ್ಗೆ ಒಬ್ಬ ಡಿ ಸಿ ಅದಾನು, ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅದಾನು ಆ್ಯಂಡ್ ಒನ್ ಜಿಲ್ಲಾ ಪಂಚಾಯತ್ CEO ಅದಾನು ಅಂತ ಹಂಗೈತಿ. ಓಕೆ, ಸೊ ಅಷ್ಟು ಪಾಪ್ಯುಲೇಷನ್ನ ಅಷ್ಟು ಗ್ರಾಮ ಪಂಚಾಯತ್ ಸೀಟ್ಸ್ ಎಲ್ಲ ಇದ್ರೂ ಒಬ್ಬ ಡಿ ಸಿ, ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಒಂದು ಜಿಲ್ಲಾ ಪಂಚಾಯತ್ ಅಂದರೆ ಕೆಲಸ ಇಲ್ಲ ಅದು. ಅದಕ್ಕಾಗಿ ಮಲ್ಟಿಪಲ್ ಆಫೀಸರ್ಸ್ ವಿತ್ ಸ್ಮಾಲರ್ ಜೂರಿಸ್ಡಿಕ್ಷನ್. ಭಾಳ ಮಂದಿ ಆಫೀಸರ ಒಂದು ಸಣ್ಣ ಜೂರಿಸ್ಡಿಕ್ಷನ್ ಒಂದು ಸಣ್ಣ ಕಾರ್ಯ ಮಾಡುವ ಸ್ಥಾನ, ಅಲ್ಲಿ ಭಾಳ ಮಂದಿ ಆಫೀಸರ್ ಇದ್ರೆ ಏನಾಕೈತಿ ಕೆಲಸ ಒಬ್ಬರು ಕಡಿಮೆ ಬೀಳ್ತೈತಿ, ಅವರು ನಿಶ್ಚಂದ ಮಾಡ್ತಾರೆ. ಸೊ ಡೆವಲಪ್ಮೆಂಟ್ ಆಕೈತಿ ಅಲ್ಲಿ. ಸೊ ಇದು ಸಬ್ಜೆಕ್ಟ ವಿಲ್ ಬಿ ಏಬಲ್ ಟು ಫಾರ್ ಅ ಬೆಟರ್ ಜಾಬ್.
ಸೊ ಅಲ್ಲಿ ಈಸಿ ಆಕೈತಿ ಎಲ್ಲ ಕೆಲಸ ಮಾಡೋಕ್ಕಂತ ಅಂದ್ರೆ ಹಂಗೈತೆ ಅಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೇನೈತಿ ನೋಡೋಣ. ಮಿಸ್ಟರ್ ಕಡಾದಿ dismissed unwarranted and irrelevant the fears that creating smaller district would lead to pockets of Marathi influence that could adversely affect Karnataka's cause in broader dispute with Maharashtra. ಅಂದ್ರೆ ಮಿಸ್ಟರ್ ಕಡಾದಿ ಡಿಸ್ಮಿಸ್ ಮಾಡ್ಯಾರ. ಮಿಸ್ಟರ್ ಕಡಾದಿ ಸಬ್ಜೆಕ್ಟ್ ಏನು ಡಿಸ್ಮಿಸ್ ಮಾಡಿದಾನೆ ಇವ? ಅನ್ವಾರಂಟೆಡ್ ಆ್ಯಂಡ್ ಇರ್ರೆಲೆವೆಂಟ್. ಅನ್ವಾರಂಟೆಡ್ ಅಂದ್ರೆ ಅನ್ನೆಸೆಸರಿ, ಇರ್ರೆಲೆವೆಂಟ್ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ. ಸೊ ಅವ ಅನ್ನೆಸೆಸರಿ ಮತ್ತು ಅದಕ್ಕೇನು ಸಂಬಂಧ ಇಲ್ಲ ಅಂಥವುಗಳನ್ನು ಅವ ಡಿಸ್ಮಿಸ್ ಮಾಡ್ಯಾನಂತ. ಅವು ಕಡೆ ಕಿವಿ ಕೊಟ್ಟಿಲ್ಲ ಅಂತ. ಎಂಥವ? ಕೆಲವೊಂದು ಅಂಜಿಕೆ ಅದಾವೆ. ಎಂಥ ಅಂಜಿಕೆ ಅಂದ್ರೆ ಕ್ರಿಯೇಟಿಂಗ್ ಸ್ಮಾಲರ್ ಡಿಸ್ಟ್ರಿಕ್ಟ್ಸ್. ಸ್ಮಾಲರ್ ಡಿಸ್ಟ್ರಿಕ್ಟ್ ಕ್ರಿಯೇಟ್ ಮಾಡಿದರೆ ಸಬ್ಜೆಕ್ಟ್. ವುಡ್ ಲೀಡ್ ಅಂದ್ರೆ ಆಬ್ಜೆಕ್ಟ್ ಇಸ್ ಅ ವರ್ಬ್. ವುಡ್ ಲೀಡ್ ಅಂದ್ರೆ ವರ್ಬ್ ಟು ಪಾಕೆಟ್ಸ್ ಆಫ್ ಮರಾಠಿ ಇನ್ಫ್ಲುಯೆನ್ಸ್. ನೀವು ಸಣ್ಣ ಡಿಸ್ಟ್ರಿಕ್ಟ್ ಮಾಡಿದೆ ಅನ್ಕೋ, ಅವೆಲ್ಲ ಮರಾಠಿದ ಜೇಬಿಗೆ ಹೋಗ್ತೈತಿ ಅಂತ ಹೇಳತಾನ. ಮರಾಠಿ ಇನ್ಫ್ಲೂಯೆನ್ಸದ ಜೇಬಿಗೆ ಹೋಗ್ತೈತಿ ನೀವೇನಾದ್ರು ಸಣ್ಣ ಡಿಸ್ಟ್ರಿಕ್ಟ್ ಮಾಡಿದ್ರೆ ಅಂತ ಒಂದಿನ ಅಂಜಿಕೆ ಇದಾವಲ್ಲ, ಅಂತ ಒಂದು ಫಿಯರ್ಸನ್ನು ಅವ ಡಿಸ್ಮಿಸ್ ಮಾಡಿದನು. ಓಕೆ, ಕ್ರಿಯೇಟಿಂಗ್ ಸ್ಮಾಲರ್ ಡಿಸ್ಟ್ರಿಕ್ಟ್ ಸಬ್ಜೆಕ್ಟ, ವುಡ್ ಲೀಡ್ ವರ್ಬ, ಮುಂದೆಲ್ಲ ಆಬ್ಜೆಕ್ಟ. ಸೊ ಕ್ರಿಯೇಟಿಂಗ್ ಸ್ಮಾಲರ್ ಡಿಸ್ಟ್ರಿಕ್ಟ್ ವುಡ್ ಲೀಡ್ ಟು ಪಾಕೆಟ್ಸ್ ಆಫ್ ಮರಾಠಿ ಇನ್ಫ್ಲುಯೆನ್ಸ್ ದ್ಯಾಟ್ ಕುಡ್ ಅಡ್ವರ್ಸ್ಲಿ ಎಫೆಕ್ಟ್. ದ್ಯಾಟ್ ಅಂದರೆ ಇದು ಏನು? ಸಣ್ಣ ಡಿಸ್ಟ್ರಿಕ್ಟ್ ಮಾಡಿದರೆ ಮರಾಠಿ ಇನ್ಫ್ಲುಯೆನ್ಸ್ ಹೋಗ್ತಲ್ಲ, ಅದೊಂದು ಏನೈತಿಲ್ಲ ಅದೇನು ಮಾಡ್ತೈತಿ? ಕುಡ್ ಅಡ್ವರ್ಸ್ಲಿ ಅಫೆಕ್ಟ್ ಕರ್ನಾಟಕಸ್ ಕೌಸ್ ಇನ್ ದ ಬಾರ್ಡರ್ ಡಿಸ್ಪ್ಯೂಟ್ ವಿತ್ ಮಹಾರಾಷ್ಟ್ರ. ಕರ್ನಾಟಕದ ಒಂದೇನೊಂದು ಜಗಳ ಐತಿಲ್ಲ, ಬಾರ್ಡರ್ ಡಿಸ್ಪ್ಯೂಟ್ ಎತ್ತ ಜೋಡಿ ಮಹಾರಾಷ್ಟ್ರ ಜೊತೆ, ಅದೇನಾಕೈತಿ ಅದಕ್ಕೆ ಮತ್ತೆ ಇನ್ನೂ ಪರಿಣಾಮ ಆಕೈತಿ ಅಂತ ಅನ್ನತಾನ. ಆಕೈತಿ ಅಂತ ಅಂದ್ಕೊಂಡಾರಲ್ಲ, ಅದೊಂದು ಅಂಜಿಕೆ ಐತಿಲ್ಲ, ಆ ಅಂಜಿಕೆಯನ್ನು ಅವ ಡಿಸ್ಮಿಸ್ ಮಾಡ್ಯಾನಂತ, ತೆಗ್ದುಬಿಟ್ಟಾನಂತ. ಯಾರು? ಕಡಾದಿ. ಓಕೆ, ಎದಕ್ಕೆ ತೆಗ್ದಾನು? ಏನು ಕಾರಣ ಅಂದ್ರೆ ಅವ್ನಿಗೆ ಎದಕ್ಕೆ ಅಂಜಿಕೆ ಇಲ್ಲ? ಎದಕ್ಕಂದ್ರೆ ದ ಡೇಸ್ ಆಫ್ ಮರಾಠಿ ಡೊಮಿನೇಷನ್ ಆರ್ ಗಾನ್. Marathi groups used to send 5 to 7 MLAs to the Karnataka Assembly. Then Chief Minister J.H. Patel withdrew the announcement of divide the district in 1997 due to opposition by Kannada organizations. But there is no cause for panic any longer. The Maharashtra Ekikarana Samiti is no longer as powerful as it was. We can't hold back a progressive step like the division due to the such fears, he said. ಅಂದ್ರೆ ಇಲ್ಲೇನು ಮಾಡಿದಾನವ? ಇರ್ರೆಲೆವೆಂಟ್ ಅಂದರೆ ಸಂಬಂಧ ಇಲ್ಲದ ಮತ್ತು ಅನ್ನೆಸೆಸರಿ ಕಾರಣಗಳನ್ನ ಅಂಜಿಕೆಯನ್ನು ತೆಗೆದುಬಿಟ್ಟಾನಂತ. ಓಕೆ, ಎಂಥ ಅಂಜಿಕೆ? ನೀವು ಸಣ್ಣ ಡಿಸ್ಟ್ರಿಕ್ಟ್ ಮಾಡಿದ್ರೆ ಆ ಡಿಸ್ಟ್ರಿಕ್ಕೆಲ್ಲ ಮರಾಠಿ ಇನ್ಫ್ಲುಯೆನ್ಸ್ ಜೇಬ್ನೇ ಹೋಗ್ತಾವೆ. ಹಂಗೆ ಹೋದ್ರೆ ಅದು ಮರಾಠಿ ಮತ್ತು ಕರ್ನಾಟಕದ ಡಿಸ್ಪ್ಯೂಟ್ ಏನೈತಿಲ್ಲ, ಗಡಿಯ ಒಂದು ಜಗಳ ಐತಲ್ಲ, ಅದು ಮತ್ತೆ ಹೆಚ್ಚಿಗೆ ಮಾಡ್ತೈತಿ ಅನ್ನೋದೆಲ್ಲ ತೆಗೆದುಬಿಟ್ಟಾನಂತ. ಯಾಕಂದ್ರೆ ದ ಡೇಸ್ ಆಫ್ ಮರಾಠಿ ಡೊಮಿನೇಷನ್ ಆರ್ ಗಾನ್. ಮರಾಠಿ ಒಂದು ಏನು ಸ್ವಾಮಿತ್ವ ಐತಲ್ಲ ಅದೆಲ್ಲ ಏನು ಮಾಡೈತಿ? ಹೋಗಿಬಿಟ್ಟೈತಿ. ಸೊ ದ ಡೇಸ್ ಅಂದರೆ ಸಬ್ಜೆಕ್ಟ, ದ ಡೇಸ್ ಆಫ್ ಮರಾಠಿ ಡೊಮಿನೇಷನ್ ಪ್ರಿಪೋಷನ್ ಪ್ಲಸ್ ಸಬ್ಜೆಕ್ಟ. ಸೊ ದ ಡೇಸ್ ಆರ್ ಗೋನ್. ಎಂಥ ಡೇಸು? ಮರಾಠಿ ಡಾಮಿನೇಷನ್ ಡೇಸ್ ಎಲ್ಲ ಹೋಗ್ಬಿಟ್ಟಾವೆ ಈಗ. ಸೊ ಮರಾಠಿ ಗ್ರೂಪ್ಸ್ ಯೂಸ್ಡ್ ಟು ಸೆಂಡ್ 5 to 7 MLAs ಟು ದ ಕರ್ನಾಟಕ ಅಸೆಂಬ್ಲಿ. ಮರಾಠ ಗ್ರೂಪ್ಸ್ ಸಬ್ಜೆಕ್ಟ್. ಯೂಸ್ಡ್ ಟು ಸೆಂಡ್ ಅಂದ್ರೆ ಮೊದಲು ಹಂಗೆ ಮಾಡ್ತಿದ್ರು. ಯೂಸ್ಡ್ ಟು ಸೆಂಡ್ ಮೊದಲು ಕಳಿಸ್ತಿರಂಥವ್ರು ಏನನ್ನ 5 to 7 MLAs ಟು ದ ಕರ್ನಾಟಕ ಅಸೆಂಬ್ಲಿ. 5 ರಿಂದ 7 MLAಗಳ ಒಂದು ಸೀಟನ್ನು ಅವರ ಕರ್ನಾಟಕ ಸ್ಟೇಟ್ ಅಸೆಂಬ್ಲಿಗೆ ಮರಾಠಿ ಗ್ರೂಪ್ಸ್ ಕಳಿಸ್ತಿರಂತ. ಓಕೆ, ಮೊದಲು ಅದು ಯೂಸ್ಡ್ ಅಂದ್ರೆ ಮೊದಲು. ದೆನ್ ಚೀಫ್ ಮಿನಿಸ್ಟರ್ J.H. Patel withdrew the announcement to divide the district in 1997. ಚೀಫ್ ಮಿನಿಸ್ಟರ್ J.H. Patel ಏನು ಮಾಡ್ತಾನೆ? ವಿತ್ಡ್ರೂ ಮಾಡ್ಕೋತಾನೆ, ವಾಪಸ್ ತಗೋತಾನೆ. ಏನನ್ನ? ಇಲ್ಲಿ
ಚೀಫ್ ಮಿನಿಸ್ಟರ್ JH ಪಟೇಲ್ ಐತಿಲ್ಲ ಸಬ್ಜೆಕ್ಟು, ವಿತ್ಡ್ರೂ ಏನೈತಿಲ್ಲ ಅದು ವರ್ಬು, ವಿತ್ಡ್ರೂ ಮಾಡ್ಕೋತಾನ ನಂತರ ವಾಪಸ್ ಏನು ವಾಪಸ್ ಹೋಗ್ತಾನವ. ದ ಅನೌನ್ಸ್ಮೆಂಟ್ ಟು ಡಿವೈಡ್ ದ ಡಿಸ್ಟ್ರಿಕ್ಟ್ ಇನ್ 1997 1997ರಾಗ ಡಿಸ್ಟ್ರಿಕ್ಕನ್ನು ಡಿವಿಷನ್ ಮಾಡೋ ಒಂದು ಅನೌನ್ಸ್ಮೆಂಟನ್ನು ವಾಪಸ್ ತಗೋತಾನೆ. ಯಾರು? ಚೀಫ್ ಮಿನಿಸ್ಟರ್ JH ಪಟೇಲ್. ಡ್ಯೂ ಟು ಅಂದ್ರೆ ಓನಿಂಗ್ ಟು ಅಂದ್ರೆ ಡ್ಯೂ ಟು ಎದಕ್ಕೆ ಅಂತ ತಗೋತಾನ PM ಎದಕ್ಕಂದ್ರೆ ಅಪೋಸಿಷನ್ ಬೈ ಕನ್ನಡ ಆರ್ಗನೈಜೇಷನ್, ಕನ್ನಡ ಸಂಘಗಳ ಅಪೋಸಿಷನ್ ಮಾಡಿದ್ದಕ್ಕೆ 1997ರಾಗು ಡಿಸ್ಟ್ರಿಕ್ಟ್ ಡಿವಿಷನ್ ಅನೌನ್ಸ್ಮೆಂಟನ್ನು ವಾಪಸ್ ತಗೊಂಡ್ರು. ಯಾರು? CM JH ಪಟೇಲ್. ಬಟ್ ದೆರ್ ಇಸ್ ನೋ ಕಾಸ್ ಫಾರ್ ಪ್ಯಾನಿಕ್ ಎನಿ ಲಾಂಗರ್. ಅಲ್ಲಿ ಯಾವುದೇ ರೀತಿಯ ಒಂದು ಮುಂದೆ ಬರುವ ಪ್ಯಾನಿಕ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ದ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸಬ್ಜೆಕ್ಟ್ ಈಸ್ ನೋ ಲಾಂಗರ್ ಆ್ಯಸ್ ಪವರ್ಫುಲ್ ಇಟ್ ವಾಸ್. ಅಂದರೆ ಮೊದಲು ಎಷ್ಟಿದೆ ಪವರ್ಫುಲ್ ಇತ್ತಲ್ಲ, ಈಗಿಲ್ಲ ಅಂತ ಕೊಟ್ಟಾರೆ ಇಲ್ಲಿ. ಈಸ್ ನೋ ಲಾಂಗರ್ ಆ್ಯಸ್ ಪವರ್ಫುಲ್ ಆ್ಯಸ್ ಇಟ್ ವಾಸ್. ಮೊದಲು ಎಷ್ಟು ಅದು ಪವರ್ಫುಲ್ ಇತ್ತಲ್ಲ, ಆ್ಯಸ್ ಇಟ್ ವಾಸ್, ಈಗಷ್ಟು ಪವರ್ಫುಲ್ಲ ಇಲ್ಲ. ನೋ ಲಾಂಗರ್ ಈಗಿಲ್ಲ. ಓಕೆ, ವಿ ಕಾಂಟ್ ಹೋಲ್ಡ್ ಅ ಪ್ರೋಗ್ರೆಸಿವ್ ಸ್ಟೆಪ್ ಲೈಕ್ ದ ಡಿವಿಷನ್ ಡ್ಯೂ ಟು ಸಚ್ ಫಿಯರ್ಸ್. ಸೊ ವಿ ಕಾಂಟ್ ಹೋಲ್ಡ್, ವಿ ಸಬ್ಜೆಕ್ಟ್, ಕಾಂಟ್ ಹೋಲ್ಡ್ ಏನಿದೆ ವರ್ಬ. ಸೊ ವಿ ಕಾಂಟ್ ಹೋಲ್ಡ್ ಬ್ಯಾಕ್, ನಾವು ಇದನ್ನು ಹಿಂದೆ ತೋರೋಕ್ಕಾಗಂಗಿಲ್ಲ. ಯಾರನ್ನ ತರು? ಗಡದಿ. ಏನನ್ನು ಅ ಪ್ರೋಗ್ರೆಸಿವ್ ಸ್ಟೆಪ್, ಒಂದು ಡೆವಲಪ್ಮೆಂಟ್ ಒಂದು ಹೆಜ್ಜೆಯನ್ನು, ಎಂಥದ್ದು? ಡಿವಿಷನ್. ಸೊ ನಾವೇನೋ ಒಂದು ಡಿವಿಷನ್ ಮಾಡೋದು ಡೆವಲಪ್ಮೆಂಟ್ ಹೆಜ್ಜೆ ಇದ್ದಂಗೆ, ಅದನ್ನು ವಾಪಸ್ ತೊಗೋಬಾರ್ದು ಅಂತ ಹೇಳ್ತಾರೆ. ಯಾರು? ಕಡಾದಿ. ಡ್ಯೂ ಟು ಸಚ್ ಫಿಯರ್, ಅಂಥ ಒಂದು ಅಂಜಿಕೆಯಿಂದ ನಾವು ಅಂಥ ಒಂದು ಡೆವಲಪ್ಮೆಂಟ್ ಹೆಜ್ಜೆಯನ್ನು ವಾಪಸ್ ತೋರಕ್ಕೆ ಹೋಗಬಾರ್ದು ಅಂತ ಕಡಾದಿಯವರಲ್ಲಿ ಹೇಳ್ತಾರೆ ನಾವು. ಓಕೆ, ನೆಕ್ಸ್ಟ್ ಐತಿ ರಿಗಾರ್ಡಿಂಗ್ ಡಿಮಾಂಡ್ಸ್ ಬೈ ರೆಸಿಡೆಂಟ್ಸ್ ಆಫ್ ಬೈಲಂಗಲ್, ಅಥಣಿ ಆ್ಯಂಡ್ ಕಿತ್ತೂರ್ ಫಾರ್ district status, the Kadadi said it was natural for every taluk to aspire for it and there was nothing wrong about it. Andra regarding demands by residents, ಡಿಮಾಂಡ್ಸ್ ಬರ್ತಾವಂತೆ ಯಾರ ಕಡೆಯಿಂದ? ರೆಸಿಡೆಂಟ್ಸ್ ಕಡೆಯಿಂದ. ಸೊ ಎಲ್ಲಿಂದ? ಬೈಲಂಗಲ್, ಅಥಣಿ, ಕಿತ್ತೂರ್ ಫಾರ್ ಡಿಸ್ಟ್ರಿಕ್ಟ್ ಸ್ಟೇಟಸ್. ಇಲ್ಲಿ ಪ್ರಿಪೋಷನ್ ಪ್ರೇಸ್ ಇದು. ಓಕೆ, ರಿಗಾರ್ಡಿಂಗ್ ಏನಿದೆ ಇಲ್ಲಿ ಯಾವುದೇ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರಂಗಿಲ್ಲ. ಸ್ಟಾರ್ಟಿಂಗ್ ರಿಗಾರ್ಡಿಂಗ್ ಮತ್ತು ಅನ್ಕೊಂಬಿಡು, ಅದು ಒಂದು ಆಫೀಸ್ ಸ್ಟಾರ್ಟ್ ಆಗೈತಿ. ಸೊ ಡಿಮಾಂಡಿಂಗ್ ಬರತ್ತಲ್ಲ ಅಥಣಿ, ಕಿತ್ತೂರ್, ಬೈಲಂಗಲಿಂದ ಏನು? ಫಾರ್ ಡಿಸ್ಟ್ರಿಕ್ಟ್ ಸ್ಟೇಟಸ್. ಅವ್ರಿಗೂ ಕೂಡ ನೀವು ನಮಗೊಂದು ಜಿಲ್ಲಾ ಮಾಡಿರಿ ಅಂತ ಬೈಲಂಗಲ್ದವರು, ಅಥಣಿದವರು, ಕಿತ್ತೂರ್ದವ್ರು ಹೇಳ್ತಾರೆ. ಸೊ ಅವ್ರ ಕಡೆ ಅಂತ ಬೇಡಿಕೆ ಬರುತ್ತೆ. ಅದ್ರ ಬಗ್ಗೆ ಏನಂತ ನೀವು ರಿಗಾರ್ಡಿಂಗ್ ಅಂದರೆ ಅದ್ರ ಬಗ್ಗೆ ಏನಂತಾನು ಕಡಾದಿ? ಇಟ್ ವಾಸ್ ನ್ಯಾಚುರಲ್ ಫಾರ್ ಎವ್ರಿ ತಾಲೂಕಾ ಟು ಅಸ್ಪೈರ್ ಫಾರ್ ಇಟ್. ಇಟ್ ವಾಸ್ ನ್ಯಾಚುರಲ್ ಫಾರ್ ಎವ್ರಿ ತಾಲೂಕಾ. ಇಟ್ಟ ಸಬ್ಜೆಕ್ಟ ವಾಸ್ ಇಲ್ಲಿ ಆಸ್ ಅ ಮೇನ್ ವರ್ಬ್ ಆಗ್ತದೆ, ಮೇನ್ ವರ್ಬ್ ಆಗಿ. ಸೊ ಇಟ್ ವಾಸ್ ನ್ಯಾಚುರಲ್, ಇದು ನ್ಯಾಚುರಲ್ ಐತಿ. ಏನು? ಎಲ್ಲ ತಾಲೂಕಿಗೆ ಟು ಅಸ್ಪೈರ್ ಫಾರ್ ಇಟ್ ಅಂದ್ರೆ ಅವರು ಒಂದು ಬೇಡಿಕೆ ಇರ್ತಿಲ್ಲ, ನಮ್ದು ಒಂದು ತಾಲೂಕು ಜಿಲ್ಲೆ ಆಗಲಿ ಅಂತ. ಸೊ ದೇರ್ ವಾಸ್ ನಥಿಂಗ್ ರಾಂಗ್ ಅಬೌಟ್ ಇಟ್. ಅದಕ್ಕೆ ಹತ್ರ ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ ಕಡಾದಿ. ಎಲ್ಲ ತಾಲೂಕು ಅದಾವಲ್ಲ, ಬೈಲಂಗಲ್, ಅಥಣಿ, ಕಿತ್ತೂರ, ಇವ್ರೇನಾಗ್ತಾರು ನಮಗೂ ಕೂಡ ಡಿಸ್ಟ್ರಿಕ್ಟ್ ಸ್ಟೇಟಸ್ ಬೇಕಂತ ಡಿಮಾಂಡ್ ಮಾಡತ್ತಾರ. ಡಿಸ್ಟ್ರಿಕ್ಟ್ ಸ್ಟೇಟಸ್ ಬೇಕಂತ ಡಿಮಾಂಡ್ ಮಾಡತ್ತಾರೆ. ಅದ್ರ ಬಗ್ಗೆ ಕಡಾದಿ ಏನು ಹೇಳ್ತಾನು? ಸೇಡ್ ಇಟ್ ವಾಸ್ ನ್ಯಾಚುರಲ್ ಫಾರ್ ಎವ್ರಿ ತಾಲೂಕು. ಇದು ನ್ಯಾಚುರಲ್ ಐತಿ. ಏನು? ಇಂಥ ಬೇಡಿಕೆ ಕೊಡೋದು ನ್ಯಾಚುರಲ್ಲ, ಅದರ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಕಡಾದಿ ಹೇಳತ್ತಾರೆ ಇಲ್ಲಿ. ಸೊ ಮುಂದೆ ಹೇಳ್ತಾನವ್ರ, ಐ ಆಮ್ ಫ್ರಮ್ ಗೋಕಾಕ್, ನಾನು ಗೋಕಾಕ್ದವ. ಸೊ ಆ್ಯಂಡ್ ಐ ಆಮ್ ಡಿಮಾಂಡಿಂಗ್ ಅ ನ್ಯೂ ಗೋಕಾಕ್ ಡಿಸ್ಟಿಕ್. ಇಲ್ಲಿ ಒಂದು ಓದೋನೀಗ. ಐ ಆಮ್ ಫ್ರಮ್ ಗೋಕಾಕ್ ಆ್ಯಂಡ್ ಐ ಆಮ್ ಡಿಮಾಂಡಿಂಗ್ ಅ ನ್ಯೂ ಗೋಕಾಕ್ district. Let the government take a scientific decision
based on the recommendation of committees that suggest state division. He said, to a query, he said important decisions like district division should not be taken on the basis of whims and fancies of new individual political leaders, but of public interest. So, I am from Gokak, ನಾ ಗೋಕಾಕಿಂದ ಅದೇನಿ ಆ್ಯಂಡ್ ಐ ಆಮ್ ಡಿಮಾಂಡಿಂಗ್ ಅ ನ್ಯೂ ಗೋಕಾಕ್ ಡಿಸ್ಟಿಕ್. ಅದಕ್ಕಾಗಿ ಐ ಆಮ್ ಡಿಮಾಂಡಿಂಗ್ ಅ ನ್ಯೂ ಗೋಕಾಕ್ ಡಿಸ್ಟಿಕ್. ನಾ ಗೋಕಾಕಿಂದ ಅದೇನಿ, ಅದಕ್ಕಾಗಿ ನಾವೊಂದು ಹೊಸ ಗೋಕಾಕ್ ಜಿಲ್ಲೆಯನ್ನು ಬೇಡಾಕತ್ತೀನಿ ಅಂತ ಹೇಳ್ತಾನೆ. ಸೊ ಲೆಟ್ ದ ಗವರ್ನಮೆಂಟ್ ಟೇಕ್ ಅ ಸೈಂಟಿಫಿಕ್ ಡಿಸಿಷನ್. ಸೊ ಏನು ಮಾಡಲಿ, ಗವರ್ನಮೆಂಟ ಒಂದು ಸೈಂಟಿಫಿಕ್ ಡಿಸಿಷನ್ ತೊಗೊಳ್ಳಿ. ಎದ್ರ ಮೇಲೆ? ಬೇಸ್ಡ್ ಆನ್ ದ ರಿಕಮೆಂಡೇಷನ್ ಆಫ್ ಕಮಿಟೀಸ್. ಕಮಿಟೀಸ್ ಏನು ರಿಕಮೆಂಡೇಷನ್ ಮಾಡ್ತಾವಲ್ಲ ಅದ್ರ ಮೇಲೆ ಒಂದು ಡಿಸಿಷನ್ ತೊಗೊಳ್ಳಿ. ಎಂಥ ಡಿಸಿಷನ್ ತೊಗೊಳ್ಳಿ? ಸೈಂಟಿಫಿಕ್ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾನೆ ಯಾರು ಕಡಾದಿ. ಆ್ಯಂಡ್ ಸಜೆಸ್ಟೆಡ್ ಡಿವಿಷನ್. ಯಾವ ಕಮಿಟಿ ಡಿವಿಷನನ್ನು ಸಜೆಸ್ಟ್ ಮಾಡಿದಲ್ಲ, ಅಂದ್ರೆ ಡಿವಿಷನ್ ಮಾಡಬೇಕು ಅಂತ ಯಾವ ಕಮಿಟಿ ಮುಂದೆ ಬಂದಲ್ಲ ಆ ಕಮಿಟಿಯ ಒಂದು ನಿರ್ಧಾರದ ಮೇಲೆ ಗೌರ್ಮೆಂಟ ಡಿಸಿಷನ್ ತೊಗೊಳ್ಳಿ ಅಂತ ಕಡಲ್ಲಿ ಹೇಳಿದಾನೆ ಇಲ್ಲಿ. ಸೊ ಇಲ್ಲಿದ್ದ ಆಯಿತಾ ಇಷ್ಟ. ನೆಕ್ಸ್ಟ್ ಏನೈತಿ? ಟು ಅ ಕ್ವೈರಿ, ಒಂದು ಕ್ವಶನ್ ಐತಂತ. ಆ ಕ್ವಶನ್ಗೆ ಈ ಸೇಡ್ ಅವಿನಿಲ್ದ ಇಂಪಾರ್ಟೆಂಟ್ ಡಿಸಿಷನ್ಸ್ ಲೈಕ್ ಡಿಸ್ಟ್ರಿಕ್ಟ್ ಡಿವಿಷನ್ ಶುಡ್ ನಾಟ್ ಬಿ ಟೇಕನ್ ಆನ್ ದ ಬೇಸಿಸ್ ಆಫ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಆಫ್ ಇಂಡಿವಿಜುವಲ್ ಪೊಲಿಟಿಕಲ್ ಲೀಡರ್ಸ್. ಸೊ ಟು ಅ ಕ್ವೈರಿ ಅಂದರೆ ಒಂದು ಕ್ವಶನ್ ಕೇಳ್ರಿ ಅಂತ, ಕ್ವಶನಿಗೆ ಉತ್ತರ ಕೊಡ್ಕೋತೇನಲ್ತಾನು ಈ ಸೈಡ್. ಇಂಪಾರ್ಟೆಂಟ್ ಡಿಸಿಷನ್ ಏನದಲ್ಲ ಎಂಥವು ಡಿಸ್ಟ್ರಿಕ್ಟ್ ಡಿವಿಷನ್ ಇಂಥವೆಲ್ಲ ಏನು ಮಾಡಬೇಕು, ಇಂಥ ಡಿಸಿಷನ್ಸ್ ಶುಡ್ ನಾಟ್ ಬಿ ಟೇಕನ್ ಆನ್ ದ ಬೇಸಿಸ್ ಆಫ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಆಫ್. ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಅಂದ್ರೆ ಏನು ಯೋಚನೆ ಮಾಡ್ದೆ ತೊಗೊಂಡ್ಬಿಡೋದು. ಫ್ಯಾನ್ಸೀಸ್ ಅಂದ್ರೆ ಏನು ಥಿಂಕ್ ಮಾಡ್ದೆ ಮಾಡಿಬಿಡೋದು. ಸೊ ಹಿಂಗೆಲ್ಲ ನಾವು ಇಂಡಿವಿಜುವಲ್ ಪೊಲಿಟಿಕಲ್ ಲೀಡರ್ಸ್ದ ಮೇಲೆ ಬಿಡಕ್ಕೆ ಹೋಗ್ಬಾರ್ದು. ಸೊ ಇಂಥವೇನಿಲ್ಲ ಇಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಇಂಥ ಡಿಸಿಷನ್ ತೊಗೋಬೇಕು ಅಂತ ಹೇಳತ್ತಾನ. ಇಂಪಾರ್ಟೆಂಟ್ ಡಿಸಿಷನ್ ಅಂತಾವು ಡಿಸ್ಟ್ರಿಕ್ಟ್ ಡಿವಿಷನ್ ಇಂಥವೆಲ್ಲ ನಾವು ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಆಫ್ ಇಂಡಿವಿಜುವಲ್ ಪೊಲಿಟಿಕಲ್ ಲೀಡರ್ಸ್ ಅಂದ್ರೆ ಪೊಲಿಟಿಕಲ್ ಲೀಡರ್ಸ್ದ ಮನಸ್ಸಿಗೆ ಡಿಸಿಷನ್ ತೊಗೋತಾರಲ್ಲ ಹಾಗಾಗಲಿ, ಯೋಚನೆ ಮಾಡಿದ್ರೆ ದೂರದಾಗಲಿ ಹಿಂಗೆ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಾರ್ದು. ಡಿಸ್ಟ್ರಿಕ್ಟ್ ಡಿವಿಷನ್ ಅಂತ ದೊಡ್ಡ ದೊಡ್ಡ ನಿರ್ಧಾರವನ್ನು ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ನೋಡಿಕೊಂಡು ನಾವು ಡಿಸಿಷನ್ ತೊಗೋಬೇಕಂತ ಕಡದೆ ಹೇಳತ್ತಾನೆ ಇಲ್ಲಿ. ಇಷ್ಟ.